ದೊಡ್ಡಪ್ಪ ಇಲ್ಲಿಗೆ ಯಾಕೆ ಬಂದಿದ್ದಾರೆ? ಖಂಡಿತ ಒಳ್ಳೆ ವಿಚಾರಕ್ಕಂತೂ ಆಗಿರಲ್ಲ. ನಾನು ರೇಸಿಗೆ ಹೋಗದೆ ಇಲ್ಲಿಗೆ ಬಂದಿರೋದು ಗೊತ್ತಾಗಿ ಏನಾದರೂ ಫಿಟ್ಟಿಂಗ್ ಇಟ್ಟು ರೋಲ್ ಕಾಲ್ ಮಾಡೋಕ್ಕೆ ಬಂದಿದ್ದಾರಾ? ಹಾಗೆ ಫಿಟ್ಟಿಂಗ್ ಇಡೋದಾದರೆ ನಮ್ಮನೇಲಿ ಇಡಬೇಕಲ್ವಾ? ಆದರೆ ಇವ್ರಿಗೆ ಇಲ್ಲೇನು ಕೆಲಸ? ನೀವು ಯಾರು ಅಂತ ಗೊತ್ತಾಗಲಿಲ್ಲ. ನನ್ನ ಹೆಸರು ಜಗನ್ನಾಥ್ ಅಂತ. ತಮ್ಮ ಹತ್ರ ಬಿಸ್ನೆಸ್ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ. ಬಿಸ್ನೆಸ್ ಬಗ್ಗೆ ನೀವು ಮಾತಾಡಬೇಕಾ? ನಾವು ಯಾವತ್ತೂ ನಿಮ್ಮನ್ನು ನೋಡಿಲ್ವೇ? ಅದು ಅಲ್ಲದೆ ನೀವು ಬಿಸ್ನೆಸ್ ಬಗ್ಗೆ ಮಾತಾಡೋದೇ ಆದರೆ ಅಪಾಯಿಂಟ್ಮೆಂಟ್ ತೊಗೊಂಡು ಆಫೀಸ್ ಹತ್ರ ಬರಬೇಕು. ನೀವು ಬಿಸ್ನೆಸ್ ಜೊತೆಯಲ್ಲಿ ಪರ್ಸ್ನಲ್ ವಿಷಯ ಮಾತಾಡಬೇಕಾಗಿತ್ತು ಸರ್. ತಮ್ಮಂಥ ದೊಡ್ಡ ಮನುಷ್ಯರಿಗೆ ಅನ್ಯಾಯ ಆಗಬಾರ್ದು ನೋಡಿ, ಅದಕ್ಕೆ ಆ ಕಾಳಜಿಯಿಂದ ಮನೆಗೆ ಬಂದ್ಬಿಟ್ಟೆ ಸರ್. ನಿಮ್ಮ ಹೆಸರೇನಂದ್ರಿ? ಜಗನ್ನಾಥ್ ಅಂತ ಸರ್. ನೀವೇನು ಮಾತಾಡ್ತಿರೋ ನಮ್ಗೆ ಅರ್ಥವಾಗ್ತಾ ಇಲ್ಲ. ಬಿಸ್ನೆಸ್ಸು ಅಂತೀರಾ, ಪರ್ಸ್ನಲ್ ವಿಷಯ ಅಂತೀರಾ, ಅನ್ಯಾಯ ಅಂತೀರಾ. ನೀವೇನು ಹೇಳಬೇಕು ಅಂತಿದ್ದೀರೋ ಅದನ್ನು ನೇರವಾಗಿ ಹೇಳಿ. ನೋಡಿ, ನಮಗೆ ಸಮಯ ಇಲ್ಲ. ಅದೇನು ಹೇಳಬೇಕು ಅಂತ ಇದ್ದೀರೋ ನೇರವಾಗಿ ಹೇಳಿ. ಅದು ಅನ್ಯಾಯದ ವಿಚಾರ ಅಲ್ವಾ ಸರ್? ನೇರವಾಗಿ ಹೇಗೆ ಹೇಳೋದು ಅಂತ. ಅದು ಹಲೋ, ಅನ್ಯಾಯದ ಮಾತು ಹಾಗಿರಲಿ, ಅದೇನೋ ಬಿಸ್ನೆಸ್ ಅಂತ ಹೇಳಿದ್ರಲ್ಲ, ಅದನ್ನು ಮೊದಲು ಹೇಳಿ. ನ್ಯಾಯ ಅನ್ಯಾಯನ ನಾವು ಆಮೇಲೆ ತೀರ್ಮಾನ ಮಾಡ್ತೀವಿ. ಅನ್ಯಾಯ ಆಗ್ತಾ ಇರೋದು ಬಿಸ್ನೆಸ್ ವಿಷಯದಲ್ಲಿ ಅಲ್ಲ ಸರ್, ಪರ್ಸ್ನಲ್ ವಿಷಯದಲ್ಲಿ. ಅದೇನು ನೇರವಾಗಿ ಹೇಳಿ. ಕೆಲವರು ನಿಮ್ಮಿಂದ ಮುಚ್ಚಿಟ್ಟಿರೋ ಸತ್ಯನ ತಮಗೆ ತಿಳಿಸ್ಬಿಡೋಣ ಅಂತ ಬಂದ್ಬಿಟ್ಟೆ. ಯಾವ ಸತ್ಯ? ಅದು ಏನಪ್ಪ ಅಂದರೆ, ಅದು ಅದೇನು ಹೇಳ್ರಿ. ಜಗಣ್ಣ, ಅಲ್ಲಿ ನೋಡಿದ್ರೆ ಸತ್ಯನ ಮುಚ್ಚಿಟ್ಟು ಮದುವೆ ಮಾಡ್ತೀನಿ ಅಂತ ಮಾತಾಡ್ಕೊಳ್ತಿದ್ರು. ಇಲ್ಲಿ ನೋಡಿದ್ರೆ ಸತ್ಯ ಈ ಮನೆಯಲ್ಲಿದ್ದಾಳೆ. ನಾನೀಗ ಸತ್ಯನ ವಿಚಾರವಾಗಿ ಮಾತಾಡೋಕ್ಕೆ ಬಂದೆ ಅಂತ ಏನಾದರೂ ಹೇಳಿದ್ರೆ, ಒಂದು ಕಡೆ ಸತ್ಯ, ಇನ್ನೊಂದು ಕಡೆ ಇವರು ನನ್ನ ಸರಿಯಾಗಿ ಮಂಗಳಾರತಿ ಮಾಡಿಬಿಡ್ತಾರೆ. ಏನು ಮಾಡ್ಲಿಕ್ಕ? ಜಗಣ್ಣ, ಇಲ್ಲಿವರೆಗೂ ಬಂದ್ಬಿಟ್ಟಿದ್ದೀರಾ? ಏನಮ್ಮ, ಇವ್ರು ನಿನಗೆ ಮೊದಲೇ ಗೊತ್ತಾ? ಗೊತ್ತಾ? ಚೆನ್ನಾಗೇ ಗೊತ್ತು. ಇವ್ರು ನಮ್ಮ ಏರಿಯಾದಲ್ಲಿ ವರ್ಲ್ಡ್ ಫೇಮಸ್. ಆದ್ರೆ ಇಲ್ಲಿಗೆ ಯಾಕೆ ಬಂದಿದ್ದಾರೆ ಅನ್ನೋದು ಗೊತ್ತಾಗ್ತಿಲ್ಲ. ಏನೋ ಬಿಸ್ನೆಸ್ ಬಗ್ಗೆ ಮಾತಾಡಬೇಕು ಅಂತ ಬಂದಿದ್ದೀನಿ ಅಂದರು. ಆದರೆ ಈಗ ಈ ಮನುಷ್ಯ ಏನೋ ಬಾಯಿನೇ ಬಿಡ್ತಾ ಇಲ್ಲ. ಅಲ್ಲಿಗೆ ಇದು ಪಕ್ಕ ಫ್ರಾಡ್ ಕೇಸೆ. ಓಹೋ, ಬಿಸ್ನೆಸ್ಸು? ಏನ್ ಜಗಣ್ಣ, ಚಿಲ್ಲರೆ ಅಂಗಡಿ ಕೆಲಸ ಬಿಟ್ಟು ಬಿಸ್ನೆಸ್ ಶುರು ಮಾಡ್ಕೊಂಡ್ಬಿಟ್ರಾ? ಮಾಡ್ತೀರಾ ಬಿಡಿ, ನಿಮ್ಗ ಕೆಪಾಸಿಟಿ ಇದೆ. ಈಗ ಗೊತ್ತಾಯ್ತು. ಸಕ್ಕರೆ ಇದ್ ಕಡೆ ನೋಣ, ಹಣ ಇದ್ ಕಡೆ ಜನ, ಬಿಸ್ನೆಸ್ ಅನ್ನೋ ಹೆಸರಲ್ಲಿ ಬರೋದು ಕಾಮನ್. ಹಾಗೆ ಇವರು ಬಂದಿದ್ದಾರೆ ಸರ್, ಅಲ್ವಾ ಜಗಣ್ಣ? ಇವ್ರು ಇಲ್ಲಿವರೆಗೂ ಪಾದ ಬೆಳೆಸಿದ್ದಾರೆ ಅಂದ್ರೆ ಇವ್ರ ಕೈ ಹಾಕಿರೋದು ಯಾವುದೋ ದೊಡ್ಡ ಬಿಸ್ನೆಸ್ ಇರ್ಬೋದು. ಜಗಣ್ಣ, ನೀವು ಅದ್ಯಾವುದೋ ಬಿಸ್ನೆಸ್ ಅಂದ್ರಲ್ಲ, ಅದ್ರ ಸ್ಪೆಲ್ಲಿಂಗ್ ಹೇಳಿ ನೋಡೋಣ. ಡೀಟೇಲ್ಸ್, ಇವ್ರು ಹೆಲ್ಪ್ ಮಾಡೋದಕ್ಕೆ ಡೀಟೇಲ್ಸ್ ಬೇಕಾಗುತ್ತಲ್ವಾ?
ಬೇಕಾದ್ರೆ ನಾನು ಮಾತಾಡ್ತೀನಿ, ನೀವು ಹೇಳಿ. ಡೀಟೈಲ್ಸ್ ಏನಮ್ಮ ಬಂತು? ಇಂಥವ್ರು ಕಾಸು ಮಾಡ್ಕೊಳ್ಳೋದಕ್ಕೆ ಆಗಾಗ ನಮ್ಮ ಆಫೀಸಿಗೆ ಬರ್ತಿರ್ತಾರೆ. ಇವತ್ತು ಮನೆಯವರೆಗೂ ಬಂದಿದ್ದಾರೆ ಅಷ್ಟೇ. ಲಕ್ಷ್ಮಣ, ಏನೋ ಹೇಳಿ ಮಾತಾಡ್ಸಿ ಒಂದಷ್ಟು ಕೊಟ್ಟು ಕಳ್ಸಪ್ಪ. ಸಿದ್ಧ, ಆ ಟೇಬಲೆಲ್ಲ ಕ್ಲೀನ್ ಮಾಡೋ. ಹೇಳಿ ಜಗಣ್ಣ, ಏನು ಕತೆ ನಿಮ್ಮದು? ಸತ್ಯ ಶಾ, ನೀವು ಅಪಾಯಿಂಟ್ಮೆಂಟ್ ಇಲ್ಲದೆ ಈ ಮನೆಗೆ ಬಂದಾಗಲೇ ನನಗೆ ಡೌಟ್ ಬಂತು. ಈ ಮನೆಗೆ ಯಾರೇ ಬಂದರೂ ಅವ್ರಿಗೆ ಸತ್ಕಾರ ಮಾಡೋದು ನಮ್ಮ ಅಣ್ಣನ ಪಾಲಿಸಿ. ಅದಕ್ಕೆ ಅವ್ರು ಕೂತ್ಕೊಳ್ಳೋಕೆ ಬಿಟ್ಟಿದ್ದು. ನೀವು ಬಿಸ್ನೆಸ್ಸೇ ಮಾತಾಡೋದೇ ಆದರೆ ನಮ್ಮ ಆಫೀಸ್ಗೆ ಅಪಾಯಿಂಟ್ಮೆಂಟ್ ತೊಗೊಂಡು ಬನ್ನಿ. ಅದೇನೋ ಪರ್ಸನಲ್ ಅಂತ ಹೇಳಿದ್ರಲ್ಲ, ಅದೇನು ಹೇಳಿ. ಹಲೋ ರೇ ಸ್ವಾಮಿ, ಯಾರಮ್ಮ ಆಯ್ತಾ? ಅದೇನೋ ಪರ್ಸನಲ್ ಹೇಳಬೇಕು ಅಂತ ಬಂದರು, ಹಂಗೆ ಹೋಗ್ತಾ ಇದ್ದಾರೆ. ತುಂಬಾ ಗಮನ ಕೊಡ್ಬೇಕಾದ ವ್ಯಕ್ತಿ ಏನಲ್ಲ ಬಿಡಿ ಸರ್. ಸಾರ್ ಹೇಳ್ದಾಗೆ ಕಂತೆ ಪುರಾಣ ಹೇಳಿ ಒಂದಷ್ಟು ದುಡ್ಡು ಮಾಡ್ಕೊಳಕ್ ಬಂದಿದ್ದಾರೆ ಅಷ್ಟೇ. ಈಗ ನನ್ನನ್ನು ನೋಡಿ ಅದೆಲ್ಲ ಇಲ್ಲ ಆಗಲ್ಲ ಅಂತ ಹೇಳಿ ಜಾಗ ಖಾಲಿ ಮಾಡಿದ್ದಾರೆ. ಮತ್ತೆ ಏನಾದರೂ ಸಿಕ್ಕಿದ್ರೆ ಆ ಮನುಷ್ಯಂಗೆ ಅಷ್ಟೊಂದು ಸೀರಿಯಸ್ ಆಗಿ ತಗೊಂಬೇಡಿ. ಏನು ಜನಗಳು ಏನು. ದೊಡ್ಡಪ್ಪ, ಏನ್ ದೊಡ್ಡಪ್ಪ, ಕಾಫಿ ಕುಡಿದ ಹಾಗೆ ಬಂದ್ಬಿಟ್ರಿ? ದೊಡ್ಡವ್ರ ಮನೆ ಕಾಫಿ ತುಂಬಾ ಚೆನ್ನಾಗಿರುತ್ತೆ, ಕುಡ್ಕೊಂಡು ಹೋಗ್ಬೇಕು ತಾನೆ. ದೊಡ್ಡಪ್ಪ ಅಲ್ಲಿ ಜಗಣ ಅಂತ ಕರೆದ್ಬಿಟ್ಟು ಇಲ್ಲಿ ದೊಡ್ಡಪ್ಪ ಅಂತ ಕರಿತಿದ್ದೇನ್ರ? ಒಳ್ಳೇದಾಗೋದಿಲ್ಲ ನಿನಗೆ, ಒಳ್ಳೇದಾಗೋದಿಲ್ಲ. ಈ ದೊಡ್ಡಪ್ಪಗೆ ಅವಮಾನ ಮಾಡ್ತೀಯಾ? ಒಳ್ಳೆಯವ್ರಿಗೆ ಕೆಡಕಾಗೋದನ್ನ ತಡೆದ್ರೆ ಅದು ಒಳ್ಳೆ ಕೆಲಸನೇ ದೊಡ್ಡಪ್ಪ. ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೇದೇ ಆಗುತ್ತೆ ಅಂತ ಯಾವಾಗ್ಲೂ ನಿಮ್ಮಮ್ಮ ಅಲ್ಲ ನಮ್ಮ ಅಜ್ಜಿ ಹೇಳಲ್ವಾ? ಅದು ಸರಿ, ನೀವು ಅಜ್ಜಿ ಮಾತನ್ನ ಯಾವಾಗ ಕೇಳಿದ್ದೀರಾ? ಅತಿ ಆಯ್ತು ನಿಮ್ದು. ಮನೆಯವರೆಲ್ಲ ಸೇರಿ ಮೆರಿತಿದ್ರಲ್ವಾ? ಅನುಭವಿಸ್ತೀರಾ, ಒಂದಲ್ಲ ಒಂದ್ ದಿವಸ ಅನುಭವಿಸ್ತೀರಾ ನೀವು. ನನ್ನನ್ನೇ ಚಿಲ್ಲರೆ ಬಿಸ್ನೆಸ್ ಮಾಡಕ್ ಬಂದವನು ಅಂತೀಯಾ? ಸರಿ, ಇನ್ಯಾಕ್ ಬಂದ್ರಿ? ಇವತ್ತು ನಾವು ನೆಮ್ಮದಿಯಾಗಿ ಬದುಕ್ತಾ ಇದ್ದೀವಿ ಅಂದರೆ ಅದಕ್ಕೆ ಅವಳೇ ಕಾರಣ ಕಣೆ. ಅಂಥದ್ರಲ್ಲಿ ನೀನು ಬೀಗ್ರ ಹತ್ರ ಮಗಳನ್ನ ಮುಚ್ಚಿಟ್ಟು ನನಗಿರೋದು ಒಬ್ಬಳೇ ಮಗಳು ಅಂತ ಹೇಳಿ ಮದುವೆ ಮಾಡಕ್ಕೆ ಹೊರಟಿದ್ದೀಯಾ? ಮಾತಾಡು. ನಿಂದೇನು ತಪ್ಪಿಲ್ಲ. ಮನೇಲಿದ್ದಾಳಲ್ಲ ನಿಮ್ಮಮ್ಮ, ಅವಳು ನಿನ್ನ ಅದ್ಬಸ್ತಿಲ್ದಂಗೆ ಬೆಳೆಸೋಳೆ. ದೊಡ್ಡವ್ರಿಗೆ ಗೌರವ ಕೊಡೋದು ಕಲ್ಸಿಲ್ಲ. ನೋಡಿ ದೊಡ್ಡಪ್ಪ, ನಾನು ನಿಮ್ಮ ತಮ್ಮನ ಮಗಳು ಅಂತ ನಿಮಗೆ ಎಷ್ಟು ಗೌರವ ಕೊಡಬೇಕೋ ಅಷ್ಟು ಗೌರವ ಕೊಡ್ತಾ ಇದ್ದೀನಿ. ಅದನ್ನು ನೀವು ಉಳಿಸ್ಕೊಂತಿದ್ದೀರೋ ಕಳ್ಕೊತಿದ್ದೀರೋ ನಿಮಗೆ ಗೊತ್ತಾಗಬೇಕು. ಅಷ್ಟಕ್ಕೂ ಇದು ಒಳ್ಳೆ ಜನ ಇರೋ ಮನೆ. ಇವರು ಮೋಸ ಕಪಟ ಎಲ್ಲ ಮಾಡೋರಲ್ಲ. ಇಂಥವ್ರ ಹತ್ರ ಎಲ್ಲ ನಿಮ್ಮ ಅವತಾರ ತೋರ್ಸಕ್ ಬರಬೇಡಿ. ಇವ್ರ ಮೇಲೆ ನಿಮ್ ಕೆಟ್ಕಂಡ್ ಬೀಳೋಕ್ಕೂ ಮುಂಚೆ ಈ ಮನೆ ಮೇಲೆ ಈ ಸತ್ಯನ್ ಕಣ್ಗಾವಲಿರುತ್ತೆ ಅನ್ನೋದನ್ನ ಮರಿಬೇಡಿ. ಕೊತ್ತಂಬರಿ ಸೊಪ್ಪನ್ನು ತೊಳ್ಕೊಡ್ತೀನಿ. ಬೇಗ ಆಯ್ತು. ಅಕ್ಕ, ತುಂಬಾ ಅರ್ಜೆಂಟಲ್ಲಿ ಅಡುಗೆ ಮಾಡ್ತಿದ್ದೀರಾ? ಯಾಕೆ ಹಾಗೆ ನೋಡ್ತಿದ್ದೀರಾ? ನೀ ನನ್ನ ಅಕ್ಕ ಅಂದ್ಯಾ? ನನಗೆ ತುಂಬ ಸಂತೋಷ ಆಯಿತು ಸತ್ಯ. ನಿನಗೊಂದು ವಿಷಯ ಗೊತ್ತಾ ಸತ್ಯ? ನಮ್ಮ ಮನೆಗೆ ನಾನೇ ಚಿಕ್ಕವಳು, ಈ ಮನೆಗೂ ಅಷ್ಟೇ ನಾನೇ ಚಿಕ್ಕ ಸೊಸೆ. ಅದು ಅಲ್ಲದೆ ಅಕ್ಕ ತಂಗಿರಿಬ್ಬರು ಅಣ್ಣ ತಮ್ಮಂದಿರನ್ನೇ ಮದುವೆ ಆಗಿರೋದು. ಹಾಗಾಗಿ ನಾನು ಅಲ್ಲೂ ತಂಗಿ ಇಲ್ಲೂ ತಂಗಿ. ಅದಕ್ಕೆ ನಿನ್ನ ಬಾಯಲ್ಲಿ ಅಕ್ಕ ಅನ್ನೋ ಪದ ಕೇಳಿ ನನಗೆ ತುಂಬ ಖುಷಿ ಆಯಿತು. ನಮ್ಮ ಭಾವನ್ನ
ಅದೇ ನಮ್ಮ ರಾಮಚಂದ್ರ ಭಾವನ ಅವ್ರನ್ನೇ ನೀನು ಸರ್ ಅಂತ ಕರೆದೆ ಅಂಥದ್ರಲ್ಲಿ ನನ್ನನ್ನು ಅಕ್ಕ ಅಂದಲ್ಲ. ಥ್ಯಾಂಕ್ಸ್ ಅಮ್ಮ. ಅಕ್ಕ, ಪ್ರೀತಿಗೆ ಪ್ರತಿಯಾಗಿ ಥ್ಯಾಂಕ್ಸ್ ಹೇಳಬಾರ್ದು, ಪ್ರೀತಿನೇ ಕೊಡಬೇಕು. ಅದು ಸರಿ, ಅಡುಗೆಯವರಿದ್ದಾರೆ, ನಾನಿದ್ದೀನಿ, ನಿಮ್ಗೇನಾದರೂ ಸಹಾಯ ಬೇಕಾದರೆ ಕೇಳೋದಪ್ಪ. ಅದು ಬಿಟ್ಟು ಒಬ್ಬರೇ ಅಡುಗೆ ಮಾಡ್ತಿದ್ದೀರಲ್ಲ. ಚಿಕ್ಕಣ್ಣವ್ರಿಗೆ ಅಮ್ಮವ್ರ ಕೈ ಅಡುಗೆನೇ ಇಷ್ಟ, ಬೇರೆ ಯಾರ ಕೈ ಅಡುಗೆನೂ ಇಷ್ಟ ಆಗಲ್ಲ. ಹೌದು ಸತ್ಯ, ಅವ್ರಿಗೆ ಚಿತ್ರಾನ್ನ ಇಷ್ಟ ಅಂತ ಚಿತ್ರಾನ್ನ ಮಾಡೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. ಈಗ ನೋಡಿದ್ರೆ ಸಡನ್ನಾಗಿ ಯಾವುದೋ ಮೀಟಿಂಗ್ ಬಂದಿದೆ ಅಂತ ನನಗೆ ಅರ್ಜೆಂಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ನೀವು ಇಷ್ಟೊಂದು ಅರ್ಜೆಂಟಾಗಿ ಕೆಲಸ ಮಾಡ್ತಾ ಇದ್ದೀರಾ? ಮತ್ತೆ ಹೆಂಡತಿ ಮಾಡೋ ಅಡುಗೆನ ಗಂಡ ತೃಪ್ತಿಯಾಗಿ ತಿಂದರೆ ಆ ಅಡುಗೆ ಮಾಡೋಕ್ಕೆ ಪಟ್ಟು ಕಷ್ಟಗಳೆಲ್ಲ ಮರ್ತೋಗುತ್ತೆ ಸತ್ಯ. ಅದರಲ್ಲೂ ನಾವು ಮಾಡೋ ಅಡುಗೆನ ಅವ್ರು ಇಷ್ಟಪಟ್ಟು ತಿನ್ಬಿಟ್ರೆ ಇದಕ್ಕಿಂತ 10 ಪಟ್ಟು ಕಷ್ಟ ಆದರೂ ಪರವಾಗಿಲ್ಲ. ದಿನ ಅವ್ರಿಗೋಸ್ಕರ ಈ ಅಡುಗೆ ಮಾಡಿಕೊಡ್ತಾ. ಏನಾಯ್ತು? ಏನಾಯ್ತಮ್ಮವ್ರೆ? ಅಯ್ಯೋ, ಒಂದು ನಿಮಿಷ. ಅಯ್ಯೋ, ತೋರಿಸಿ. ಅಮ್ಮವ್ರೆ, ಅಷ್ಟನ್ನ ಹಚ್ಬಿಡ್ತೀನಿ ಇಲ್ಲಿ. ಆದ್ಮಿಟ್ಕೊಳ್ಳಿ, ನಾನು ಹೋಗಿ ಬ್ಯಾಂಡೇಡ್ ತೊಗೊಂಬಂದ್ಬಿಡ್ತೀನಿ. ಅಯ್ಯೋ ಸತ್ಯ, ಬಿಡಮ್ಮ. ಈ ಗಾಯದ ಬಗ್ಗೆ ಎಲ್ಲ ಯೋಚನೆ ಮಾಡ್ತಿದ್ರೆ ಆಮೇಲೆ ಅವ್ರು ತಿಂಡಿ ತಿಂದು ಹೋಗ್ಬಿಡ್ತಾರಷ್ಟೆ. ಕಾರ್ಯೇಷು ದಾಸಿ ಕರಣೇಷು ಮಂತ್ರಿ ಭೋಜ್ಯೇಷು ಮಾತಾ ರೂಪೇಷು ಲಕ್ಷ್ಮೀ ಕ್ಷಮಯಾ ಧರಿತ್ರಿ ಶಯನೇಷು ರಂಭಾ. ಜನ ಹೆಂಗಸ್ರಿಗೆ ಮನೇಲಿ ಏನು ಮಹಾ ಕೆಲಸ ಇರುತ್ತೆ ಅಂತಾರೆ, ಆದರೆ ಅವ್ರು ಮಾಡೋ ಕೆಲಸಗಳನ್ನು ಅವರಿಂದಷ್ಟೇ ಮಾಡೋಕ್ಕಾಗೋದು. ಒಂದು ಹೆಣ್ಣು ಹೊರಗೋಗಿ ದುಡಿಲೂಬಹುದು, ಮನೇಲೂ ಕೆಲಸ ಮಾಡಬಹುದು. ಎರಡೂ ಕಡೆ ಅಚ್ಚುಕಟ್ಟಾಗಿ ನಿಭಾಯಿಸೋ ಸಾಮರ್ಥ್ಯ ಇರೋದು ಅವಳಿಗೆ ಮಾತ್ರ. ಹೆಣ್ಣಿಗೆ ಹೆಣ್ಣಷ್ಟೇ ಸಾಟಿ. ಅವಳ ಕೈಯಿಂದ ತುತ್ತಿಂದವರು ಪ್ರತಿಯೊಬ್ಬರು ಇದನ್ನು ಒಪ್ಪೇ ಒಪ್ತಾರೆ. ಊರ್ಬಿಳ, ನಾನು ಆಫೀಸ್ ಹೋಗ್ತೀನಿ, ಟೈಮ್ ಆಯ್ತು. ರೀ ತಿಂಡಿ ನಾನು ಬೆಳಿಗ್ಗೆನೇ ಹೇಳಿದೆ ನನಗೆ 10 ಗಂಟೆಲಿ ಆಫೀಸ್ ಮೀಟಿಂಗ್ ಇದೆ ಅಂತ. ಈಗಾಗಲೇ ಲೇಟ್ ಆಗಿದೆ, ನಾನು ಹ್ಯಾಕ್ ತಿಂಡಿ ತಿನ್ಲಿ? ಅದಕ್ಕೆ ನೀವು ಹೇಳಿದ್ರಿ ಅಂತ ನಾನು ತಿಂಡಿನ ಬೇಗನೆ ರೆಡಿ ಮಾಡಿದೆ. ಅಂದರೆ ನಾನು ಲೇಟಾಗಿ ಬಂದೆ ಅಂತನಾ? ರೀ, ನಾನು ಹಾಗೆ ಹೇಳಿಲ್ಲ ರೀ. ನಿನ್ನ ಕತೆನೆಲ್ಲ ಕೇಳ್ಕೊಂಡು ಕೂತ್ಕೊಳ್ಳೋಕೆ ನನಗೆ ಟೈಮ್ ಇಲ್ಲ. ನನಗೆ ಈಗಾಗಲೇ ಟೈಮ್ ಆಗ್ತಾ ಇದೆ, ನಾನು ಬರ್ತೀನಿ. ರೀ, ಏನು ನೀವು ಹಾಗೆ ಹೇಳ್ತೀರಾ ಅಷ್ಟೇ. ಆಫೀಸ್ಗೆ ಹೋದ್ಮೇಲೆ ನೀವು ತಿಂಡಿ ತಿನ್ನೋದಿಲ್ಲ ನೋಡಿ. ನಿಮ್ಗೆ ಇಷ್ಟ ಅಂತ ಚಿತ್ರಾನ್ನ ಮಾಡಿದ್ದೀನಿ, ಸ್ವಲ್ಪ ತಿನ್ಕೊಂಡು ಹೋಗ್ರಿ. ಊರ್ಮಿಳ, ನಿನ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಆಫೀಸಲ್ಲಿ 10 ಗಂಟೆಗೆ ಕ್ಲೈಂಟ್ ಮೀಟಿಂಗ್ ಇದೆ. ಈಗ ನನಗೆ ನಿನ್ನ ಚಿತ್ರಾನ್ನ ಮುಖ್ಯನಾ? ಫೈಲಲ್ಲಿ ಮೇಲೆ ರೂಮಲ್ಲಿದೆ. ನಿನ್ನ ಹತ್ರ ಮಾತಾಡ್ತಾ ನನ್ನ ಫೈಲ್ ಕೂಡ ಮರ್ತ್ಬಿಟ್ಟೆ. ಏನಾಯ್ತು? ಅಯ್ಯೋ ಸತ್ಯ, ಬಿಡಮ್ಮ. ಈ ಗಾಯದ ಬಗ್ಗೆ ಎಲ್ಲ ಯೋಚನೆ ಮಾಡ್ತಿದ್ರೆ ಆಮೇಲೆ ಅವ್ರು ತಿಂಡಿ ತಿಂದೆ ಹೋಗ್ಬಿಡ್ತಾರಷ್ಟೆ. ಏ ಮೌಲ, ಬೇಗ ಬನ್ನಿ. ಏನಾಯ್ತು? ಟೈಮ್ ಆಗ್ತಾ ಇದೆ. ಗೊತ್ತಿಲ್ಲ ಸರ್, ಸ್ಟಾರ್ಟ್ ಆಗ್ತಿಲ್ಲ. ಅಕ್ಕೋ ಸ್ಟಾರ್ಟ್ ಆಗ್ತಾ ಇಲ್ವಾ? ನೋಡಿ, ಇಳಿದು ನೋಡಿ ಬೇಗ. ಆ ವೈರ್ ಲೂಸ್ ಕಾಂಟ್ಯಾಕ್ಟ್ ಇರ್ಬೇಕಾ? ಚೆಕ್ ಮಾಡಿ ನೋಡು.
ಸರಿಯಾಗಿ ಲಾಕ್ ಆದ್ರಿ. ನಿಮಗೆ ತಿಂಡಿ ತಿನ್ಸೋವರೆಗೂ ಕಾರ್ ಸ್ಟಾರ್ಟ್ ಆಗಲ್ಲ. ಹೀಗೆ ಅಳ್ತಾ ಇರುತ್ತೆ. ಆ ವೈರ್ ಟೈಟ್ ಮಾಡಿ ನೋಡು ಒಂದ್ಸಲ. ಅದನ್ನೇ. ಏನಾಯ್ತು? ಕಾರ್ ಯಾಕೋ ಸ್ಟಾರ್ಟ್ ಆಗ್ತಾ ಇಲ್ಲಮ್ಮ. ಓ ಹೌದಾ, ನಾನು ಮೆಕ್ಯಾನಿಕ್ಕು. 10 ನಿಮಿಷದಲ್ಲಿ ರೆಡಿ ಮಾಡಿಕೊಟ್ಬಿಡ್ತೀನಿ. 10 ನಿಮಿಷನಾ? ಅಷ್ಟೊಂದು ನನಗೆ ಟೈಮ್ ಇಲ್ಲ. ನಾನು ಯಾವ್ದಾದ್ರು ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗ್ತೀನಿ. ಸರ್, ನೀವು ಕ್ಯಾಬ್ ಬುಕ್ ಮಾಡಿ ಅದು ಬರೋಷ್ಟ್ರಲ್ಲಿ ಹೆಚ್ಚು ಕಡಿಮೆ 10 ನಿಮಿಷನೇ ಆಗುತ್ತಲ್ವಾ? ಅಷ್ಟರಲ್ಲಿ ನೀವು ತಿಂಡಿ ತಿನ್ಕೊಂಬನ್ನಿ, ನಾನು ಕಾರ್ ರೆಡಿ ಮಾಡಿಟ್ಟಿರ್ತೀನಿ. ಈ ಟೆನ್ಷನಲ್ಲಿ ತಿಂಡಿ ತಿನ್ನೋಕ್ಕಾಗತ್ತಾ? ಸರ್, ನೀವು ಹಗಲು ರಾತ್ರಿ ಕಷ್ಟಪಟ್ಟು ಫ್ಯಾಕ್ಟ್ರಿಲಿ ಒಂದು ಪ್ರಾಡಕ್ಟ್ ರೆಡಿ ಮಾಡ್ತೀರಾ, ಆಮೇಲೆ ಅದನ್ನ ಜನ ತಗೊಳ್ಳಿಲ್ಲ ಅಂದರೆ ನಿಮಗೆ ಬೇಜಾರಾಗಲ್ವಾ? ಅದೇ ಥರ ಹೆಂಡತಿ ಅಡುಗೆ ಮನೇಲಿ ರುಚಿ ರುಚಿಯಾಗಿ ಅಡುಗೆ ಮಾಡಿ ಅದನ್ನ ಗಂಡನೇ ತಿಂದಿಲ್ಲ ಅಂದರೆ ಅವ್ರಿಗೆ ಬೇಜಾರಾಗಲ್ವಾ? ನಿಮ್ಮದು ಆಫೀಸು ಅನ್ನೋ ದೊಡ್ಡ ಪ್ರಪಂಚ, ಅವರದ್ದು ಅಡುಗೆ ಮನೆ ಅನ್ನೋ ಚಿಕ್ಕ ಪ್ರಪಂಚ. ಆದರೆ ಆಗೋ ಬೇಜಾರು ಒಂದೇ ಅಲ್ವಾ? ಸಾರಿ ಸರ್, ನಿಮ್ಗೆ ಇದನ್ನೆಲ್ಲ ಹೇಳೋ ಅಷ್ಟು ದೊಡ್ಡೋಳಲ್ಲ ನಾನು. ಆದರೂ ಅಕ್ಕ ಕೈಯೆಲ್ಲ ಕುಯ್ಕೊಂಡು ನಿಮಗೆ ಅಂತ ತಿಂಡಿ ಮಾಡಿದ್ರಲ್ಲ, ಅದಕ್ಕೆ ಹೇಳ್ದೆ. ನೀವು ಗಾಡಿ ಬಗ್ಗೆ ಯೋಚನೆ ಮಾಡಬೇಡಿ ಸರ್. ಈಗ ಸ್ಪಾರ್ಕ್ ಬರ್ತಿದೆ, ಇನ್ನು 10 ನಿಮಿಷದಲ್ಲಿ ರೆಡಿ ಆಗೋಗುತ್ತೆ. ತಿಂಡಿ ತಿನ್ಕೊಂಡು ಹೋಗ್ರಿ. ಏನಾಯ್ತು ಕೈಗೆ? ಕೈಗ ಏನಾಯ್ತು? ಏನೂ ಆಗಿಲ್ವಲ್ಲ? ಈ ಕೈಗಲ್ಲ, ಆ ಕೈಗೆ. ಏನಿಲ್ಲ ರೀ, ಒಂದು ಚಿಕ್ಕ ಗಾಯ ಅಷ್ಟೇ. ಹುಷಾರಾಗಿ ಮಾಡುತ್ತಾನೆ. ಬಾ, ತಿಂಡಿ ಬಡಿಸು. ಬನ್ನಿ. ಚಿತ್ರಾನ್ನ ತುಂಬ ಚೆನ್ನಾಗಿದೆ ಊರ್ಮಿಳ. ಅದು ತಿಂಡಿಲಿರೋ ರುಚಿ ಅಲ್ಲ ಸರ್, ಪ್ರೀತಿಲಿರೋ ರುಚಿ. ರೀ, ನೀವಿಲ್ಲಿ ತಿಂಡಿ ತಿಂದಿಲ್ಲ ಅಂದರೆ ಆಫೀಸಲ್ಲಿ ತಿನ್ನೋದಿಲ್ಲ ಅಂತ ನನಗೆ ಗೊತ್ತಿತ್ತು. ಅದಕ್ಕೆ ನೀವು ಹೊರಡೋವಾಗ ಒತ್ತಾಯ ಮಾಡಿದೆ. ಬೇಜಾರಾಯ್ತಾ? ಬೇಜಾರೇನೂ ಇಲ್ಲ. ಥ್ಯಾಂಕ್ ಯು. ಸಾರಿ. ಥ್ಯಾಂಕ್ ಯು. ಸಾರಿನಾ? ಏನಿದು ಹೊಸದಾಗಿ? ಯಾಕ್ರಿ? ಊರ್ಮಿಳ, ಇದನ್ನೆಲ್ಲ ನಾನು ಸಣ್ಣ ಕೆಲಸಗಳು ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ಪ್ರೀತಿಯನ್ನು ದೊಡ್ಡ ಮರ ಹಸಿರಾಗಿ ಕಾಣೋದಕ್ಕೆ ಇಂಥ ಸಣ್ಣ ಸಣ್ಣ ಎಲೆಗಳೇ ಬಹಳ ಮುಖ್ಯ ಅನ್ನೋದನ್ನು ನಾನು ಅರ್ಥ ಮಾಡ್ಕೊಳ್ಳದೆ ಹೋಗ್ಬಿಟ್ಟೆ. ಈ ವಿಷಯ ಅರ್ಥ ಆಗೋದಕ್ಕೆ ನನಗಿಷ್ಟು ವರ್ಷಗಳು ಬೇಕಾಯ್ತಾ? ಥ್ಯಾಂಕ್ ಯು ಸೋ ಮಚ್ ಊರ್ಮಿಳ. ಅದಕ್ಕೆ ನಿನ್ನ ಪ್ರೀತಿಗೆ ಥ್ಯಾಂಕ್ಸ್, ನನ್ನ ತಪ್ಪಿಗೆ ಸಾರಿ. ಅಯ್ಯೋ, ಪ್ರೀತಿಗೆ ಪ್ರತಿಯಾಗಿ ಥ್ಯಾಂಕ್ಸ್ ಅಲ್ಲ, ಪ್ರೀತಿನೇ ಕೊಡಬೇಕು. ಅಕ್ಕ, ಪ್ರೀತಿಗೆ ಪ್ರತಿಯಾಗಿ ಥ್ಯಾಂಕ್ಸ್ ಹೇಳಬಾರ್ದು, ಪ್ರೀತಿನೇ ಕೊಡಬೇಕು. ಆಗ್ಬೋದು. ಇನ್ಮೇಲೆ ಪ್ರೀತಿನ ಕೊಟ್ಟೇ ತಗೊಳ್ಳೋಣ.
ಅದನ್ನು ಆಮೇಲೆ ಮಾಡ್ತೀನಿ. ಈಗ ಆಫೀಸಿಗೆ ನಿಜವಾಗ್ಲೂ ತಡ ಆಗಿದೆ, ನಾನು ಬರಲಾ? ಹೌದು, ನೀವೀಗ ತಿಂಡಿ ತಿಂದ್ರಲ್ಲ, ನನಗೂ ತೃಪ್ತಿ ಆಯಿತು. ಹೋಗಿ ಬನ್ನಿ. ನೀನು ಟಿಫನ್ ಮಾಡು. ಸರ್, ನಿಮ್ಮ ಗಾಡಿ ರೆಡಿ. ಹೇಗಿದೆಲ್ಲ? ಹೇಗಿದೆಲ್ಲ ಅನ್ನೋದಕ್ಕಿಂತ ಯಾಕಿದೆಲ್ಲ ಅನ್ನೋದನ್ನ ಯೋಚನೆ ಮಾಡಿ ಸರ್. ಆಗೋದೆಲ್ಲ ಒಳ್ಳೇದಕ್ಕೆ ಅನ್ನೋ ಗಾದೆನೇ ಇಲ್ವಾ? ಈಗಾಗಿದ್ದು ಅದೇ. ಗಾಡಿಗಳನ್ನ ರಿಪೇರಿ ಮಾಡೋದ್ರ ಜೊತೆಗೆ ಮಸ್ಕಾಗಿರೋ ಮನಸ್ಸುಗಳನ್ನ ರಿಪೇರಿ ಮಾಡೋದನ್ನು ಕೂಡ ಚೆನ್ನಾಗಿ ಕಲ್ತಿದ್ಯಾ. ಅಯ್ಯಯ್ಯೋ, ದೊಡ್ಡ ಮಾತು ಸರ್. ಪ್ರೀತಿ ಅನ್ನೋ ಮಿರರ್ ಮೇಲೆ ಕೆಲಸ, ಟೆನ್ಷನ್ ಅನ್ನೋ ಧೂಳ್ ಕೂತಿರತ್ತೆ. ಅದನ್ನ ಆಗಾಗ ವಾಟರ್ ವಾಶ್ ಮಾಡ್ಬೇಕಷ್ಟೆ. ಆಗ ನಾವೇನು ಕೊಡ್ತೀವೋ ಅದು ನಮಗೆ ಪ್ರತಿಯಾಗಿ ಸಿಗುತ್ತೆ ಅಲ್ವಾ? ಗುಡ್ ಗರ್ಲ್, ಕೀಪ್ ಇಟ್ ಅಪ್. ಯಜಮಾನ ಯಜಮಾನ ನಿನಗಿಂತಲೂ ಸಿರಿಯೇನಾ? ಏನಕ್ಕ, ಆನಂದ ಬಾಷ್ಪನಾ? ಇಲ್ಲಪ್ಪ ಸತ್ಯ, ಇವತ್ತು ನಿನ್ನಿಂದ ಅವರು ತಿಂಡಿ ತಿನ್ಕೊಂಡು ಹೋದರು. ನನಗೆ ಎಷ್ಟು ನೆಮ್ಮದಿ ಆಯಿತು ಗೊತ್ತಾ? ನೀನು ಏನಾದರೂ ಅನ್ಕೋ, ನಾನಂತೂ ನಿನಗೊಂದು ದೊಡ್ಡ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಅದನ್ನು ನೀನು ತಗೋಬೇಕು. ನನ್ನಿಂದನಾ? ಇದೊಳ್ಳೆ ಕತೆ ಆಯ್ತಲ್ಲ. ಚಿತ್ರಾನ್ನ ಮಾಡಿದ್ ನೀವು, ಬಡಿಸಿದ್ ನೀವು, ಇದ್ರಲ್ಲಿ ನನ್ನಿಂದ ಏನಾಯ್ತು? ನಿಂದದೆಷ್ಟು ಒಳ್ಳೆ ಮನಸ್ಸು ಸತ್ಯ. ಆದರೂ ಈ ಗಂಡಸ್ರದ್ದು ಯಾಕೆ ಹಂಗೆ ಆಡ್ತಾರಪ್ಪ? ಯಾವುದನ್ನೋ ಒಂದು ವಿಷಯಕ್ಕೆ ಗೋಳು ಹಾಕೋತಾನೆ ಇರ್ತಾರೆ. ಎಷ್ಟೋ ಮನೇಲಿ ಆಗ್ತಾ ಇರೋದು ಇದೇ ಕತೆ ಅಕ್ಕ. ಬರೀ ಹೊರಗಡೆ ಹೋಗಿ ಕೆಲಸ ಮಾಡಿದ್ರೆ ಮಾತ್ರ ದುಡಿಯೋದು ಅನ್ಕೊಂಡ್ಬಿಟ್ಟಿರ್ತಾರೆ. ಆದ್ರೆ ಸಂಬಳನೂ ಇಲ್ಲದೆ, ರಜಾನೂ ಇಲ್ಲದೆ ಜೀವನ ಪೂರ್ತಿ ದುಡಿಯೋ ಕೆಲಸ ಮಾಡೋದು ಮನೇಲಿರೋ ಹೆಂಗಸರು ಅನ್ನೋದನ್ನ ಅವ್ರು ಯೋಚನೆನೂ ಮಾಡಿರಲ್ಲ. ಅಷ್ಟೆಲ್ಲ ಕೆಲ್ಸಕ್ಕೆ ಪ್ರತಿಯಾಗಿ ಒಂದು ನಗು, ಪ್ರೀತಿ, ಪ್ರಶಂಸೆ ಕೊಟ್ರೆ ಸಾಕು, ಆ ಹೆಣ್ಣಿಗೆ 100 ಆನೆ ಬಲ ಬರುತ್ತೆ. ಅಯ್ಯೋ ಅಯ್ಯೋ ಅಯ್ಯೋ, ಸತ್ಯವಾದ ಮಾತಾಡಿದೆ ಸತ್ಯ. ಯಾವಾಗ ನೋಡಿದ್ರು ಗಂಡ, ಮನೆ, ಮಕ್ಕಳು ಅನ್ನೋ ಈ ಜಂಜಾಟದಲ್ಲಿ ತಮ್ಮನ್ನು ತಾವೇ ಮರ್ತೋಗಿರೋ ಹೆಣ್ಮಕ್ಳ ಮಾತನ್ನ ನಿನ್ನ ಬಾಯಲ್ಲಿ ಆಡ್ಬಿಟ್ಟಿಯಲ್ಲೇ. ಅಯ್ಯೋ ನನ್ನ ಬಂಗಾರ. ಈ ಮನೆ ಆಚೆ ಸಂಬಳಕ್ಕೆ ದುಡಿಯೋರ್ಗೆ ಮನೆ ಒಳಗಡೆನೂ ಒಂದು ಹೃದಯ, ಅವ್ರ ಪ್ರೀತಿಗೆ ಮಿಡಿತಾ ಇರುತ್ತೆ ಅನ್ನೋದು ಅರ್ಥನೇ ಆಗಲ್ಲ. ನಿಜ ಅಕ್ಕ, ಜೀವನದಲ್ಲಿ ಎತ್ತರಕ್ಕೆ ಬೆಳೆಯೋ ಆತ್ರದಲ್ಲಿ ಜೀವನದ ಆಳಕ್ಕೆ ಇಳಿಯೋದನ್ನ ಮರ್ತಿರ್ತಾರೆ. ನಾವ್ ಏನೇ ಸಾಧನೆ ಮಾಡಿದ್ರು ಅದ್ರ ಬೇರು ನಮ್ಮ ಮನೆ ಆಗಿರತ್ತಲ್ವಾ. ಮನೇಲಿ ನೆಮ್ಮದಿಯಿಂದ ಇದ್ದವನ್ ಮಾತ್ರ ಹೊರಗೆ ಗೆಲ್ಲೋಕ್ ಸಾಧ್ಯ. ನಿಮ್ಮ ಯಜಮಾನ್ರು ಬಿಡಿ, ಈ ವಿಷಯ ಇಮ್ಮಿಡಿಯೇಟ್ ಆಗಿ ಅರ್ಥ ಮಾಡ್ಕೊಂಡ್ಬಿಟ್ರು. ಹಾ, ಹೋಗ್ತೀರಾ ಸರ್? ಈಗ ಹೋಗಿ ನೋಡೋಣ. ನಿಶಾ ಅವಳು ಎಣ್ಣೆ ಮೇಲೆ ಕಾಲಿಟ್ರೆ ಕಾಲು ಮುರ್ಕೊಂಡು ಬೀಳಬೇಕು. ಬರೀ ಕಾಲು ಮುರಿಯೋದಲ್ಲ, ತಲೆ ಹೊಡೆದು ಸ್ಪಾಟಲ್ಲೇ ಹೋಗ್ಬಿಡ್ಬೇಕು. ಮನೆಯವ್ರ ಮೇಲೆ ಕೈ ಮಾಡ್ತಾಳೆ ಅಂದರೆ
ಅವಳನ್ನ ಕೈಲಾಸಕ್ಕೆ ಸೇರದೆ ಹೇಗೆ ಬಿಟ್ಬಿಡೋಣ? ರೈಟ್, ಸರಿ, ನೀನು ಹೋಗು. ಅಡುಗೆ ಮನೆ ಇರೋದು ಕೆಳಗೆ, ಆದರೆ ಎಣ್ಣೆ ಮಾತ್ರ ಮೇಲೆ. ಹೇಗೆ ಸಾಧ್ಯ? ಈ ಎಣ್ಣೆಯಲ್ಲಿ ಬೇರೇನೋ ಒಗ್ಗರಣೆ ಸ್ಮೆಲ್ ಬರ್ತಿದೆಯಲ್ಲ. ಸಮಥಿಂಗ್ ರಾಂಗು ವಿತ್ ದಿಸ್ ಎಣ್ಣೆ ಅನ್ನಿಸ್ತಿದೆ. ಇರಲಿ, ಎಣ್ಣೆ ಪಕ್ಕ ಹೆಣ್ಣು ಅಂತ ಯಾವುದಕ್ಕೂ ಒಂದು ಸೆಲ್ಫಿ ತಗೊಳ್ಳೋಣ. ಓಹೋ, ಈ ಎಣ್ಣೆ ಹಿಂದೆ ಇಬ್ರು ಹೆಣ್ಣುಗಳ ಪಿತೂರಿ ಕಣ್ಣುಗಳಿವೆ ಅಂತಾಯ್ತು. ಇರಲಿ, ಜನ ಇದುವರೆಗೂ ಎಣ್ಣೆ ಮೇಲೆ ಕಾಲಿಟ್ಟು ಬೀಳೋ ಹೀರೋಯಿನ್ಗಳನ್ನು ನೋಡಿ ನೋಡಿ ಬೇಜಾರಾಗಿರಬಹುದು. ಈಗ ಬಿದ್ಲಾ? ಚೀನು ಡ್ರಾಮಾ ಆಡ್ತಿದ್ದಾಳೆ. ಸತ್ಯ, ಏನಮ್ಮ, ಏನ್ ಮಾಡ್ಕೊಂಡೆ? ಚಿಕ್ಕಪ್ಪ ಬಿದ್ದೋಗಿದ್ದಾರೆ. ಅದು ಕಾಣಿಸ್ತಾ ಇದೆಯಲ್ಲಪ್ಪ, ಎತ್ತು ಮೊದಲು. ಮೆಲ್ಲಿಗೆ ಮೆಲ್ಲಿಗೆ.
ಚಿಕ್ಕಪ್ಪ ಇವ್ರು ಬಿದ್ದು ಒದ್ದಾಡ್ತಾ ಇರೋದು ನೋಡಿದ್ರೆ ಮೋಸ್ಟ್ಲಿ ಜಾಸ್ತಿನೇ ಏಟ್ ಆಗಿರ್ಬೇಕು. ಒಂದು ಕೆಲಸ ಮಾಡೋಣ, ಇವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ. ನಾನು ಇವಾಗಲೇ ಆಂಬ್ಯುಲೆನ್ಸ್ಗೆ ಫೋನ್ ಮಾಡ್ತೀನಿ ಚಿಕ್ಕಪ್ಪ. ಸತ್ಯ ನೋಡಿ ಡಾಕ್ಟರ್, ತಲೆ ಮೇಲೆ ಹೇಗೆ ಕೈ ಇಟ್ಕೊಂಡು ಕೂತಿಯಾಳೆ. ಪ್ಲೀಸ್ ಡಾಕ್ಟರ್, ನಿಮ್ಮ ಕೈ ಇಟ್ಕೊಂತೀನಿ, ಏನಾದರೂ ಮಾಡಿ ದಯವಿಟ್ಟು ಅವನು ಉಳಿಸ್ಕೊಳ್ಳಿ ಡಾಕ್ಟರ್ ಪ್ಲೀಸ್. ಹಾ ಇಂಜೆಕ್ಷನಾ? ಬೇಡ ಬೇಡ, ಅಷ್ಟೊಂದೇನು ಏಟಾಗಿಲ್ಲ, ಲೈಟಾಗಿ ಕಾಲ್ ಜಾರ್ ಬಿದ್ದೆ ಅಷ್ಟೇ. ಅಡುಗೆ ಮನೇಲಿ ಒಗ್ಗರಣೆ ಹಾಕಿದ ಎಣ್ಣೆ ಹಾರಿ ಇಲ್ಲಿ ಬಿದ್ದಿದೆ, ಅದು ಗೊತ್ತಾಗದೆ ಕಾಲ್ ಜಾರ್ ಬಿದ್ದೆ ಅಷ್ಟೇ. ಎಣ್ಣೆನಾ? ಎಣ್ಣೆ ಇಲ್ಲಿ ಹೇಗೆ ಬಂತು?